ಹರೇ ರಾಮ. ನಾನು ಈ ಸತಿ ಮಿಡಿ ಉಪ್ಪಿನಕಾಯಿ ಮಾಡೋದು ಹೇಗೆ ಏನು ಅಂತ 2 ಪಾರ್ಟಾಗಿ ಮಾಡಿದ್ದೀನಿ. ಒಂದು ಬ್ಯಾರ್ಲಿಗೆ ಉಪ್ಪಿನಕಾಯಿ ಹಾಕಿ ಉಪ್ಪು ಹಾಕೋದು ಹೇಗೆ ಅಂತ, ಇನ್ನೊಂದು ಪಾರ್ಟು ಅದಕ್ಕೆ ಮಸಾಲೆ ಐಟಮ್ ಎಲ್ಲ ಹೇಗೆ ಯಾವುದು ಹಾಕಬೇಕು ಅಂತ 2 ಪಾರ್ಟಾಗಿ ಮಾಡಿದ್ದೀನಿ ನಾನು. ನೀವು ಅದನ್ನು ನೋಡಿ. ಅದನ್ನು ಈ ಸತಿ ತುಂಬ ಮಿಡಿ ಸಿಕ್ತು ನನಗೆ, ಹಾಗಾಗಿ ನಾನು ಮಾರಾಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಯಾರಿಗಾದ್ರೂ ಬೇಕಿದ್ದರೆ ಫೋನ್ ಮಾಡಿ ನೀವು ಕೇಳಿದ್ರೆ ನಾವು ಕೊಡ್ತೀವಿ. ಹಾಗಾಗಿ ಅದನ್ನು ಏನೆಲ್ಲ ಮಾಡಿದ್ದೀನಿ, ಹೇಗೆ ಮಾಡ್ಬೋದು ಅಂತ ಎಲ್ಲ ನೋಡಿ ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ನೋಡಿ, ನಮ್ಮ ಪುಟ್ಟ ಮಾವಿನಕಾಯಿ ಕುಯ್ತಾ ಇದ್ದಾನೆ ಉಪ್ಪಿನಕಾಯಿ. ಒಳ್ಳೆ ಘಮ ಘಮ ಅಂತಿದೆ ಪರಿಮಳ. ಒಳ್ಳೆ ಘಮ ಘಮ ಅಂತಿದೆ ನೋಡಿ. ಅದನ್ನ ಎಲ್ಲಿ ತಗೊಳ್ಬೇಕು, ಕೊಯ್ತೀರಾ? ಸಾಕು. ಅದು ಹೆಂಗೆ ಕುಯ್ತದ? ಇದೆಲ್ಲ ಅದು ಬೀಳುತ್ತೆ ಬಿಟ್ಟಂಗೆ, ಗೊಂಚಲ ಬೀಳುತ್ತೆ. ಬಾಲ್ ತಗೊಳ್ಬೋದು ನನಗೆ. ರಾಮ್ ಒತ್ತಿದೆ ಅಂತ ಈಗ ಹಿಂಗೆ ತಕೊಂಡು ಒಂದು ಮರಿಯಬೇಕು. ಮರೆಯೋದಷ್ಟು ದೊಡ್ಡ ಮಟ್ಟಿಗೆ ವೀಡಿಯೋ ತಡ್ಕೊಂಡು ತೊಟ್ಟು ಹೊಡಿಯಕ್ಕೆ ಸೊನ್ನೆ ಉಳಿಯಕ್ಕೆ ಪರಿಮಳ ಯಾಕಾರೆ ಇದನ್ನು ಈಗ ಬಟ್ಟೆಯಲ್ಲಿ ಒರೆಸ್ತೀವಿ. ಚೆನ್ನಾಗಿ ಒರೆಸಿ ಕೈಯನ್ನು ಮುರಿಲಿಕ್ಕೆ ಆಗ್ತದೆ, ಇಲ್ಲಾಂದರೆ ಈ ಕಲಸಿದ ಕಪ್ಪರಿಗೆ ಕೊಟ್ಟು ಬಿಟ್ಟು ಕಟ್ ಮಾಡಬೇಕು. ನೀರು ಮುಟ್ಟೋದಿಲ್ಲ, ನೀರು ಮುಟ್ಟಿದ್ರೆ ಹಾಳಾಗ್ತದೆ ಹೇಗೆ ಉಪ್ಪಿನಕಾಯಿ. ಅದೆಲ್ಲ ಇದಕ್ಕೆ ನೋಡ್ಕೊಂಡು ಹೋಗು ಹೇಗೆ ಉಪ್ಪಿನಕಾಯಿ ಆಗ್ತದೆ. ಬೆರಳಿಗೆ ಹತ್ತಿಟ್ಟು ತೋರಿಸು.
ನೋಡಿ, ಸ್ಟಾರ್ಟಿಂಗು ಉಪ್ಪು ಹಾಕಿದ್ದೀನಿ ಕೆಳಗಡೆ ಅರ್ಧ ಪ್ಯಾಕೆಟು, ಮತ್ತು ಸ್ವಲ್ಪ ಮಾವಿನಕಾಯಿ ಹಾಕಿದ್ದೀನಿ. ಈಗ ಮಾವಿನಕಾಯಿ ಇನ್ನೂ ಸ್ವಲ್ಪ ಹಾಕು. ಫುಲ್ ಒಂದು ಬ್ಯಾರ್ಲ್ ಎಷ್ಟು ಬ್ಯಾರ್ಲ್ ಇದೆ ಅಂತ ಮತ್ತೆ ಹೇಳ್ತೀನಿ ನಾನು, ಆಯಿತು? ತೂಕ ಇಲ್ಲ. ಅರ್ಧ ಪ್ಯಾಕೆಟ್ ಹಾಕಿದ್ದೀನಿ. ಇದೇನು ಬ್ಯಾರ್ಲಲ್ಲಿ ಹಾಕ್ತಾ ಇದ್ದಾರೆ ಅಂತ ಅನ್ಕೊಂಬೇಡಿ, ಇದು ಉಪ್ಪಿನಕಾಯಿ ಎಲ್ಲ ಹಾಕಿ ಮಾರಾಟ ಮಾಡುವ ಅಂತ. ಯಾರು ಕೇಳ್ತಾರೆ ಅವರಿಗೆ ಮಾರಾಟ ಮಾಡುವುದು ಅಂತ. ಹಾಗೆ ಬ್ಯಾರಲ್ಲೇ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀವಿ. ಹೇಗೆಲ್ಲ ಮಾಡೋದು ಅಂತ ಹೇಳಿ ಎಲ್ಲ ಅತ್ತೆ ಹೇಳ್ತಾರೆ, ಎಲ್ಲ ನೋಡ್ಕೊಂಡು ಬರೋಣ. ಈಗ ಅಷ್ಟು ಹಾಕಿದ್ಮೇಲೆ ಸ್ವಲ್ಪ ಮತ್ತು ವಾಪಸ್ಸು ಉಪ್ಪು ಬಿಟ್ಟಬೇಕು. ಮೃದುವಾದ ಮಾವಿನಕಾಯಿ, ಹಾಗಾಗಿ ನಾವು ಉಪ್ಪಿನಕಾಯಿ ಹಾಕಿದ್ವಲ್ಲ, ಉಪ್ಪು ಹಾಕಿ ಅದನ್ನು ತೊಳಸ್ಬೇಕು, ಮಗುಚ್ತಾ ಇರಬೇಕು. 3 ಸತಿ ಒಂದು ಸತಿ ದಿನ ಡೈಲಿ 3 ಸತಿ ಮಗುಚಿ ಹಾಕಬೇಕು. ಕೈ ಹಾಕಿ ತೊಳಸ್ತಾ ಇರಬೇಕು. ಅದಕ್ಕೆ ನಾವು ತುಂಬ ಹಾಕಿದ ಕಾರಣ ನಮಗೆ ಕೈ ಹಾಕಿ ಮಗುಚಲ್ಲಿ ಹಿಡಿಯ, ಹಾಗೆ ನಾವು ಬ್ಯಾರ್ಲಿಗೆ ಪಲ್ಟಿ ಮಾಡೋದು. ಇದು ನೀರು ಹಾಕಂಗೆ ಇಲ್ಲ ಇದಕ್ಕೆ, ಬರೀ ಉಪ್ಪು ನೀರಲ್ಲೇ ಇದು ಚರುಂಟೆ. ನೀರೆಲ್ಲ ಹಾಕಿದ್ರೆ ಹಾಳಾಗಿ ಹೋಗ್ತದೆ. ನೋಡಿ, ಈಗ ಮಗಚಾಯ್ತು. ಡೈಲಿ ಅದು ಚಿರುಂಟೆ ಹಾಕ್ಕೊಳ್ಳಿದ್ರೆ ದಿನ ಕೈ ಹಾಕ್ತಾನೇ ಇರಬೇಕು. ಅದು ನಾವು ಬ್ಯಾರ್ಲಗಟ್ಟಲೆ ಹಾಕಿದ ಕಾರಣ ನನಗೆ ಮಗಚಕ್ಕಾಗೋದಿಲ್ಲ. ಹಾಗಾಗಿ ಬ್ಯಾರ್ಲನ್ನೇ ಹೀಗೆ ಪಲ್ಟಿ ಮಾಡ್ಕೊಂಡು ಹೋಗೋದು. ಇದು ನೆನ್ನೆ ಉಪ್ಪಿನಕಾಯಿಗೆ ಹಾಕಿದ್ದು ಮಿಡಿ. ನೆನ್ನೆ ಇಷ್ಟು ಚಿರಂಟಿ ಉಪ್ಪು ಹಾಕಿ ಎಲ್ಲ ಮಾಡಿದ್ವಿ. ಇದಕ್ಕೆ ನೀರು ಹಾಕೋಗಿಲ್ಲ, ಏನಿಲ್ಲ. ಒಂದು ಚೂರು ಚಂಡಿ ಕೈಯಲ್ಲೇ ಮುಟ್ಟೋಗಿಲ್ಲ, ಹಾಳಾಗಿ ಹೋಗುತ್ತೆ. ಈಗದ ಮಗುಚಿದ್ದು ಪಲ್ಟಿ ಮಾಡಿದ್ದು, ಸೌಟ್ ಹಾಕಿ ಪಲ್ಟಿ ಮಾಡ್ಕೊಂಡಿರ್ಬೇಕಿದು, ಮಗುಸ್ತಾ. ಇದು ನನ್ನ ಪಾಕ ಅಲ್ಲ, ನಾನು ಈಗ ಜಸ್ಟ್ ಒಮ್ಮೆ ಕಲಿತಾ ಇದ್ದೀನಿ ಅಷ್ಟೇ. ಅತ್ತೆ ಹೇಳ್ಕೊಡ್ತಾ ಇದ್ದಾರೆ. ಅದು ಅತ್ತೆ ತುಂಬ ಫೇಮಸ್ಸು. ಅತ್ತೆ ಉಪ್ಪಿನಕಾಯಿ ಹಾಕ್ತಾರೆ, ತುಂಬ ಫೇಮಸ್ಸಾಗಿ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಹಾಗಾಗಿ ಅವ್ರ ಕೈಯಿಂದಲೇ ಹೇಗೆ ಏನು ಅಂತ ಎಲ್ಲ ಹೇಳಿಸ್ಕೊಳ್ಳೋಣ ಅಂತೇಳಿ ಈಗ ಸಣ್ಣ ವೀಡಿಯೋ ಆಗಿ ಮಾಡಿದ್ದೀನಿ. ಅವರು ಉಪ್ಪಿನಕಾಯಿ ಹೇಗೆ ಹಾಕಿದ್ದಾರೆ ಅಂತ ತುಂಬ ಚೆನ್ನಾಗಿದೆ. ನೋಡಿ, ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸಿ. ಆಯ್ತು, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣುವ. ಹರೇ ರಾಮ್.